ಇನ್ನೊಂದು ಅನ್ಎಕ್ಸ್ಪ್ಲೇನ್ಡ್ ಬ್ಲೀಡಿಂಗು, ಅಂದರೆ ಬಾಯಿಯಲ್ಲಿ ರಕ್ತಸ್ರಾವ ಆಗೋದು, ಗಮ್ಸಿಂದ ಅಂತ ಹೇಳ್ತೀವಿ, ದವಡೆಯಿಂದ ಬ್ಲೀಡಿಂಗ್ ಆಗೋದು, ಅಥವಾ ನಿಪ್ಪಲಿಂದ ಬ್ಲಡ್ ಬರೋದಾಗಲಿ, ಅಥವಾ ಹೆಣ್ಣು ಮಕ್ಕಳಿಗೆ ಈಗ ಪ್ರತಿ ತಿಂಗಳು ಮುಟ್ಟು ಆಗ್ತಾ ಇರುತ್ತೆ ಬಟ್ ಇನ್ ಬಿಟ್ವೀನ್ ಪೀರಿಯಡ್ಸಲ್ಲಿ ಸ್ಪಾಟಿಂಗ್ ಆಗೋದಾಗಲಿ, ಅಥವಾ ಮುಟ್ಟು ನಿಂತ ಮೇಲೆ ಅಂದರೆ ಪೋಸ್ಟ್ ಮಿನೋಪಾಸಲ್ಲಾಗಿ ಆವಾಗ ಯಾವಾಗಾದರೂ ಸ್ವಲ್ಪ ಸ್ಪಾಟಿಂಗು ಏನಾದರೂ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ, ಅಥವಾ ಮೂತ್ರದಲ್ಲಿ ಏನಾದರೂ ರಕ್ತ ಕಾಣಿಸ್ಕೊತಾ ಇದೆ, ಅಥವಾ ಮಲದಲ್ಲಿ ಅಂದರೆ ಸ್ಟೂಲ್ಸಲ್ಲಿ ಏನಾದರೂ ರಕ್ತ ಕಾಣಿಸ್ಕೊತಾ ಇದೆ ಅಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸೈನು. ಯಾವಾಗಲೂ ಕ್ಯಾನ್ಸರ್ ಇರಬೇಕಂತೇನಿಲ್ಲ, ಬಟ್ ಇದನ್ನು ನಾವು ಪರೀಕ್ಷೆ ಮಾಡಲೇಬೇಕು. ಇನ್ನೊಂದು ಅಲ್ಸರ್ ಅಂದರೆ ಗಾಯ, ಅಥವಾ ಏನೋ ಒಂದು ಬಾಯಲ್ಲಿ ಏನೋ ಒಂದು ಗಾಯ ಆಗಿದೆ, ಹುಣ್ಣಾಗಿದೆ, ಅದು ಕಡಿಮೆನೇ ಆಗ್ತಿಲ್ಲ. ನಾಲ್ಗೆ ಮೇಲೆ ಇರ್ಬೋದು. ಈಗ ಸುಮಾರು ಜನ ಏನಾಗಿರ್ತಂದರೆ ಟೊಬ್ಯಾಕೋ ಚೀವ್ ಮಾಡ್ತಾ ಇರ್ತಾರೆ, ನಾಲ್ಗೆ ಮೇಲೆ ಇರ್ಬೋದು, ಅಥವಾ ಬಕ್ಕಲ್ ಮ್ಯೂಕೋಸಾ ಅಂತ ಹೇಳ್ತೀವಿ, ಕೆನ್ನೆ ಒಳಗಡೆ ಆಗಿರ್ಬೋದು, ಅಲ್ಲಿ ಅಲ್ಸರ್ ಆಗಿದೆ. ಯೂಶಲಿ ಸ್ಟ್ರೆಸ್ಸಿಂದನೂ ಅಲ್ಸರ್ ಆಗುತ್ತೆ, ಬಟ್ ಅದೇನಾಗುತ್ತೆ ಒಂದು 15 ದಿವಸ 20 ದಿವಸದಲ್ಲಿ ಅದು ಬಿ ಕಾಂಪ್ಲೆಕ್ಸ್ ತೊಗೊಂಡಾಗ ಕಡಿಮೆ ಆಗುತ್ತೆ. ಬಟ್ ಏನು ತೊಗೊಂಡ್ರು ಇದು ಕಡಿಮೆ ಆಗ್ತಿಲ್ಲ, 1 ತಿಂಗಳಿಗಿಂತ ಜಾಸ್ತಿ ಇದೆ ಈ ರೀತಿ ಅಲ್ಸರ್ ಅಂತಂದರೆ ಅದು ಬಹಳ ಇಂಪಾರ್ಟೆಂಟು, ಇದು ಕ್ಯಾನ್ಸರ್ ಲಕ್ಷಣ ಆಗಿರ್ಬೋದು.